ಅಜ್ಜಿ ವಾ 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 ಕುಕ್ಕ ಇದಾ ಪಾರ್ಟಿ ಹೇಗಿತ್ತು? ಎಂಜಾಯ್ ಮಾಡಿದ್ಯಾ? ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಮ್ಮ, ಸಕ್ಕತ್ತಾಗಿತ್ತು. ಸೂಪರ್. ಪ್ರೀತು ನಿನ್ನ ಪಾರ್ಟಿ ಕರ್ಕೊಂಡು ಹೋಗಿದ್ದೆ ನೀನ್ ಸಂತೋಷವಾಗಿರ್ಬೇಕು ಅಂತ ವೇದ. ನಿನ್ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ? ಎಲ್ರು ಚೆನ್ನಾಗಿದ್ದಾರಾ? ಹ್ಞೂ ಅಜ್ಜಿ. ಫ್ರೆಂಡ್ಸ್ ಜೊತೆಗಿದ್ರೆ ಎಲ್ಲ ಬೇಜಾರು ಕಳ್ದು ಹೋಗುತ್ತಲ್ಲ ವೇದ? ಹೌದಮ್ಮ, ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದ ಪಾರ್ಟಿಲಿ. ಬೆಸ್ಟ್ ಫ್ರೆಂಡಾ? ಯಾರದು? ಗುಂಡ, ಅಯ್ಯೋ ವಿಕ್ರಮ್. ವಿಕ್ರಮ್ ಸಿಕ್ಕಿದ್ನ ಅಲ್ಲಿ? ಅರೇನೆ ಅವನು ಹೇಗ್ ಬಂದ ಅಲ್ಲಿ? ಅಜ್ಜಿ, ಪ್ರೀತನ್ ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿಲ್ವಾ, ಹಾಗೆ ವಿಕ್ರಮ್ ಫ್ರೆಂಡ್ಸ್ ಅವನನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ರು. ಅಂತೂ ಇತ್ತು ನಮ್ ಪ್ರೀತನ್ ದಯೆಯಿಂದ ಗಂಡ ಹೆಂಡತಿ ಮತ್ತೆ ಒಂದಾದ್ರಿ. ಥ್ಯಾಂಕ್ ಯು ಪ್ರೀತಮ್, ನನ್ನ ಮೊಮ್ಮಗಳ ಮಗದಲ್ಲಿ ಮತ್ತೆ ಸಂತೋಷ ತಂದಿದ್ದಕ್ಕೆ. ವೇದ, ವಿಕ್ರಮ್ ನಿನ್ನನ್ನು ಭೇಟಿ ಆದ್ಮೇಲೆ ಏನೇನಾಯ್ತು, ಏನೇನು ಹೇಳಿದಂತ ಎಲ್ಲ ನನಗೆ ಡೀಟೇಲ್ ಆಗಿ ಹೇಳಬೇಕು. ನಿಮ್ ಪ್ರಕಾರ ಪ್ರೀತಿ ಅಂದ್ರೇನು? ಪ್ರೀತಿ ಬಗ್ಗೆ ಒಬ್ರು ಹೇಳಿರೋ ವಿಷಯ ಮಾತ್ರ ತಲೆಯಲ್ಲಿ ಹಾಗೇ ಇದೆ. ಮನುಷ್ಯ ಸಾಟಿ ಮನುಷ್ಯನಿಗೆ ತೋರಿಸೋ ಮನುಷ್ಯತ್ವನೇ ಪ್ರೀತಿ. ಪ್ರೀತು, ನ್ಯೂ ಇಯರ್ ಪಾರ್ಟಿಗೂ ರೌಡಿ ಬಂದಿದ್ನಾ? ಬಂದಿದ್ನಾ ಎಷ್ಟೆಲ್ಲ ಕೇಳಿ ನನ್ ಕೋಪ ಬರ್ತಾಕ. ಓಕೆ ಕಾಮ್ ಡೌನ್. ಅದೇನ್ ಬ್ಯಾಡ್ ಲಕ್ಕೋ ನಿಂದು ಪ್ರೀತು. ನೀನ್ ಎಲ್ಲಿಗೆ ಹೋದ್ರು ಅವನ್ ಬಂದು ನಿನ್ ಲೈನ್ನ ಕ್ರಾಸ್ ಮಾಡ್ತಾನೆ ಇದ್ದಾನೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಕ್ಕ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ವೇದ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಅವಳನ್ನ ಇಂಪ್ರೆಸ್ ಮಾಡಿ ಅವಳ ಗಮನನ ಹೇಗಾದ್ರೂ ಮಾಡಿ ನನ್ನ ಕಡೆ ಡೈವರ್ಟ್ ಮಾಡೋಣ ಅಂತ ಇಷ್ಟೆಲ್ಲ ಕಷ್ಟಪಡ್ತಿದ್ರೆ ಆ ರೋಗ್ ಏನು ಕಷ್ಟನೇ ಪಡೆದೆ ಈಸಿಯಾಗಿ ಕಪ್ಪೊಡ್ಕೊಂಡು ಹೋಗ್ತಿದ್ದಾನೆ. ಅಕ್ಕ ನೀನು ಹೇಳು, ನನ್ನಲ್ಲಿ ಏನಾದ್ರೂ ಕೊರತೆ ಇದೆಯಾ? ಏ ಪ್ರೀತು, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೆ ನೀನು? ಮತ್ತೆ ವೇದ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ವಲ್ಲ ಅಕ್ಕ. ಏನು ಮಾಡ್ಕೊಂಡು ಸಾಯ್ಲಿ ಅಕ್ಕ? ನಾನು ಆ ರೋಡಿಗಿಂತ ಹ್ಯಾಂಡ್ಸಮ್ ಆಗಿಲ್ಲ, ಚೆನ್ನಾಗಿ ಓದ್ಕೊಂಡಿಲ್ವಾ, ಕೈ ತುಂಬ ದುಡ್ದಿಲ್ವಾ, ದುರ್ಗದಲ್ಲಿ ದೊಡ್ಡ ಲಾಯರ್ ಆಗಿಲ್ವಾ? ಆಸ್ತಿ ಅಂತಷ್ಟು ಸ್ಟ್ಯಾಂಡರ್ಡು ನನಗೆ ಹುಟ್ಟಿನಿಂದಲೇ ಬಂದಿದೆ. ಅಂಥದ್ದಲ್ಲಿ ಆ ರೋಗ್ ನನ್ನನ್ನು ಮೀರಿ ವೇದ ಹತ್ರ ಅಷ್ಟು ಈಸಿಯಾಗಿ ಸ್ಕೋರ್ ಮಾಡ್ಕೊಂಡು ಹೋಗ್ತಾನೆ ಅಂದರೆ ಏನಕ್ಕ ಇದು? ನನಗೂ ಈ ಕೆಮಿಸ್ಟ್ರಿ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ. ಪ್ರೀತು, ಅವ್ಳಿಗೇನಾದ್ರೂ ಸ್ಟಾಕ್ ಹೋಮ್ ಸಿಂಡ್ರೋಮ್ ಆಗಿರ್ಬೋದಾ? ವಾಟ್ ಯು ಮೀನ್? ನಮ್ಮನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರೇನೋ ಅಥವಾ ನಮ್ಮನ್ನ ಲಾಕ್ ಮಾಡ್ಬಿಟ್ರೇನೋ ಅಂತ ಮೊದಲಿಗೆ ಅವ್ರ ಮೇಲೆ ಕೋಪ, ಬೇಸರ ಎಲ್ಲ ಮೂಡುತ್ತಂತೆ. ಆಮೇಲೆ ಅವೆಲ್ಲ ಕ್ರಮೇಣವಾಗಿ ಮಾಯ ಆಗಿ ಅವ್ರ ಮೇಲೆ ಒಂದು ಎಮೋಷನಲ್ ಆಗಿ ಅಟ್ಯಾಚ್ಮೆಂಟ್ ಮೂಡುತ್ತಂತೆ. ಇವಳು ಆ ತಾಳಿ ಹುಚ್ಚಿಂದ ತಾನೆ ಬಲವಂತವಾಗಿ ಅವ್ರ ಮನೆಗೆ ಹೋಗಿದ್ದು. ಅವ್ರು ಛೀ ತೂ ಅಂತ ಉಗಿದ್ರು ಅಂಟ್ಕೊಂಡು ಅಲ್ಲೇ ಬಿತ್ಕೊಂಡಿದ್ದು. ಹೌದಕ್ಕ, ಯು ಆರ್ ರೈಟ್. ಅವಳಿಗೆ ನೀನು ಹೇಳಿ ಸಿಂಡ್ರೋಮೆ. ಹೇಗಾದರೂ ಮಾಡಿ ಅವಳನ್ನ ಇದರಿಂದ ಹೊರ ಕರ್ಕೊಂಬರ್ಬೇಕು, ಅವಳನ್ನ ನಾರ್ಮಲ್ ಮಾಡಬೇಕು. ಆ ರೌಡಿಗಿಂತ ನಾನು ಬೆಟರ್ ಪರ್ಸನ್ ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ಬೇಕು. ಎಕ್ಸಾಕ್ಟ್ಲಿ ಪ್ರೀತು. ನೋಡು, ಈ ಒಂದು ಇನ್ಸಿಡೆಂಟಿಂದ ಇನ್ನು ಇಷ್ಟೊಂದು ಫ್ರಸ್ಟ್ರೇಟ್ ಆಗಬೇಡ. ಕೆಲವೊಂದ್ಸಲ ದೊಡ್ಡ ಯುದ್ಧಗಳನ್ನ ಗೆಲ್ಲಬೇಕಂದ್ರೆ ಇಂಥ ಸಣ್ಣ ಸೋಲ್ಗಳು ಆಗ್ತಾನೆ ಇರ್ತಾವಂತೆ. ಸೊ ಬಿ ಪಾಸಿಟಿವ್ ಆ್ಯಂಡ್ ಹೋಪ್ಫುಲ್. ದಟ್ಸ್ ದ ಸ್ಪಿರಿಟ್. ನಭಸಿಲ್
ಇವಾಗ ಮತ್ತೆ ನಿನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ಗುಂಡ. ಅಲ್ಲ, ನಿನ್ ಮನೇಲಿದ್ದದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ತದೆ ನನ್ಗೆ. ಏನೋ ಬೇರೆ ಥರನೇ ಅನಿಸ್ತಿದ್ಯಾ ನನಗೆ. ತುಂಬ ಕ್ಯಾಶುವಲ್ ಆಗಿದೆಯಾ, ಮನಸ್ಸಿಗೆ ಟಚ್ ಆಗೋ ಥರ ನಡ್ಕೊಳ್ತಿದ್ಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಗುಂಡ ನನಗೆ. ನಾನು ನಿನ್ನ ಜೊತೆಲಿರ್ಬೇಕಾದ್ರೆ ಯಾಕೆ ಹೀಗೆಲ್ಲ ಇರಲಿಲ್ಲ ನೀನು? ಮನುಷ್ಯರು ದೂರ ಆದ್ರೇನೆ ಒಬ್ರಿಗೊಬ್ರು ತುಂಬಾ ಹತ್ರ ಆಗೋದು ಅನ್ನೋ ಮಾತನ್ನು ಕೇಳಿದ್ದೆ ನಾನು. ಮೇ ಬಿ ನಮ್ಮಿಬ್ರ ಮಧ್ಯೆ ಯಂತ್ರ ಬೇಕಾಗಿತ್ತು ಅನ್ಸುತ್ತೆ, ಒಬ್ರ ಬಗ್ಗೆ ಒಬ್ರು ಯೋಚನೆ ಮಾಡೋದಕ್ಕೆ, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ನನ್ನ ನಂಬಿಕೆ ಸುಳ್ಳಾಗಲ್ಲ ಗುಂಡ. ನಮ್ಮಿಬ್ರನ್ನ ಯಾವತ್ತಿಗೂ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ನಾವಿಬ್ರು ಹತ್ರ ಆಗೋ ಸಮಯ ಆದಷ್ಟು ಬೇಗ ಬರುತ್ತೆ.